ಕುಮಾರ್ ಸರ್ ಅವರು ನಮ್ಮನ್ನೆಲ್ಲ ಕರೆಸಿ ಇಂಥ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಆಯೋಜಿಸಿ ಇಷ್ಟೊಂದು ಜನರನ್ನು ಇಲ್ಲಿ ಸೇರಿಸಿದ್ದು ತುಂಬ ಸಂತೋಷವಾಗಿದೆ. ಹಾಗೆ ಭಾಗವಹಿಸಿದ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಂತೋಷವಾಗಿದೆ. ಎಷ್ಟೊಂದು ಮಕ್ಕಳು ಎಷ್ಟೊಂದು ದೂರದಿಂದ ಎಲ್ಲ ಬಂದು ಭಾಗವಹಿಸಿದ್ದೀರಿ. ಹಾಗೆ ಒಂದು ನಮ್ಮೆಲ್ಲ ತೀರ್ಪುಗಾರರ ಪರವಾಗಿ ಒಂದು ಸಣ್ಣ ಸಲಹೆ ಏನಂದರೆ, ನೀವು ಮಾಡ್ತಕ್ಕಂಥ ಯಾವುದೇ ಒಂದು ನೃತ್ಯ ಬಂದ ತಗೊಳ್ಳಿ, ಅದರದ್ದು ಬಗ್ಗೆ ನೀವು ತಿಳ್ಕೊಳ್ಳಿ. ಅದು ಯಾವ ತಾಳದಲ್ಲಿದೆ, ಅದು ಏನಿದೆ, ಅಲ್ಲಿ ನಟುವಾಂಗ ಒಂದು ರೀತಿಯಲ್ಲಿ ಹೋಗ್ತಾ ಇದೆ, ನೀವು ಮಾಡ್ತಿರೋ ಕಾಲಿಂದ ಹೆಜ್ಜೆಗಳು ಒಂದು ರೀತಿಯಲ್ಲಿ ಹೋಗ್ತಾ ಇತ್ತು, ಸಿಂಕ್ರನೈಸೇಷನ್ ತುಂಬ ಲ್ಯಾಗ್ ಆಗ್ತಾ ಇತ್ತು ಕೆಲವೊಂದು ಪರ್ಫಾರ್ಮೆನ್ಸಲ್ಲಿ. ನೀವು ಮಾಡ್ತಾ ಇರೋದು ಯಾವುದು, ಅದ್ರ ಹಿನ್ನೆಲೆ ಏನು, ಅದ್ರದ್ದು ಅರ್ಥ, ಕೆಲವೊಂದು ಸಾಹಿತ್ಯದಲ್ಲೂ ಕೂಡ ತುಂಬ ಏನು ನಾವು ಹಸ್ತ ವಿನಿಯೋಗ ಮಾಡ್ತೀವಿ ಅದು ಎಲ್ಲ ಕೆಲವೊಂದು ಆಚೆ ಈಚೆ ಆಯಿತು. ಅದ್ರ ಕಡೆ ಎಲ್ಲ ಸ್ವಲ್ಪ ಗಮನ ವಹಿಸಿದ್ರೆ ಇನ್ನೆಲ್ಲ ತುಂಬ ಚೆನ್ನಾಗಿತ್ತು. ನಿಮ್ಮ ಗುರುಗಳು ಹೇಳೇ ಕೊಟ್ಟಿರ್ತಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮನ್ನೆಲ್ಲ ಕರೆಸಿದ್ದಕ್ಕೆ ಎಲ್ಲ ತೀರ್ಪುಗಾರರ ಪರವಾಗಿ ಕುಮಾರ್ ಸರ್ ಹಾಗೂ ಮೇಡಮ್ ಅವರಿಗೂ ಹಾಗೂ ಕುಮಾರ ಪ್ರದರ್ಶಕ ಕಲೆ ಈ ಸಂಸ್ಥೆಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ. ಈ ಕಲೆಯನ್ನು ಹೀಗೆ ಮುಂದುವರಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಸಾಧನೆ ಮಾಡಿ. ಯಾರೇ ಪ್ರೈಸ್ ಬರದೇ ಇರಲಿ ಬೇಜಾರು ಮಾಡ್ಕೊಳ್ಬೇಡಿ. ಇದು ಒಂದು ಹಂತ ಅಷ್ಟೇ. ನೀವಿಲ್ಲಿ ಭಾಗವಹಿಸಿದ್ದು ಮತ್ತೆ ಇಲ್ಲಿ ಪ್ರದರ್ಶನ ಇಷ್ಟೊಂದು ಜನರ ಎದುರಿಗೆ ಮಾಡಿದ್ದೇ ನಿಮ್ಮ ಒಂದು ಸಾಧನೆ ಅಥವಾ ಬಹುಮಾನ. ಅದು ಬಹುಮಾನ ಅನ್ನೋದು ಒಂದು ಕಲೆಗೆ ಮಾನದಂಡ ಅಲ್ಲ, ನೀವು ಮಾಡಿದ್ದೇ ಮುಖ್ಯ. ಇದನ್ನ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.